ಇವತ್ತ ನಾವಿದೀವು ನಮ್ಮ ಹಳಿ ಎಲೆ ತೋಟದಾಗ. ಒಂದೆಡೆ ಏನಾರ ನಿಮ್ ಎಲ್ತಾಟದಾಗ ಈ ಪ್ರಾಬ್ಲಮ್ ಬಂತಂದ್ರ ನಿಮ್ ಎಲ್ತಾಟ ಖಲಾಸ್. ಈ ಬಳ್ಳಿದಾಗ 4 ಬಳ್ಳಿಗಳನ್ನ ನಾವು ಕಟ್ಟಿದೆವು. ಅದ್ರಾಗ 1 2 3 ಬಳ್ಳಿಗಳು ಒಣಗಿ ಹೋಗಿದಾವು. ಯಾಕೆ ಹಿಂಗಾಯ್ತು? ಅದೇ ರೀತಿ ಎಲ್ಲಾ ಕಡೆ ನೀವು ನೋಡ್ರಿ, ಇದು ಒಂದು ಅದ್ರ ಸಂಗಾಟ ಇದು ಎಲ್ಲ ಒಣಗಿ ಹೋಗೈತಿ. ಆಮೇಲೆ ಇಲ್ಲಿ ನೋಡ್ರಿ, ಇದು ಒಣಗಿ ಹೋಗೈತಿ. ಇದೇ ರೀತಿ ಪೂರಾ ಪ್ಲಾಟ್ ತುಂಬೆಲ್ಲ 1 ಬಳ್ಳಿ ಚಲೋ ಇದಾವು, 2 ಬಳ್ಳಿ ಸುಟ್ಟು ಹೋಗಿದಾವು. ಯಾಕೆ ಹಿಂಗಾಯ್ತು? ಇಷ್ಟು ಮಳಿ ಐತಿ, ಇಷ್ಟು ನೀರ್ ಐತಿ, ಆದ್ರೂ ಕೂಡ ಈ ರೀತಿ ಸುಟ್ಟೋದು. ಏನ್ ಬಳ್ಳಿಗಳು ನೋಡಿದ್ರಲ್ಲ, 1-2 ಬಳ್ಳಿಗಳು ಹೋಗಿದಾವು. ಯಾಕೆ ಹೋಗಿದಾವ ಅಂದ್ರ ಈ ನೀರಿನಿಂದ ಹೋಗಿದಾವು. ಇದೇನ ನಾವು ಬಿಟ್ಟದ ನೀರಲ್ಲ. ಈಗ ಅರ್ಧ ತಾಸಿಂದ ದಬ 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 ಅಂತ ಮಳಿ ಬಿತ್ತು, ಅದಕ್ಕೋಸ್ಕರ ಈ ಮಡಿ ತುಂಬೆಲ್ಲ ನೀರ್ ನಿಂತವು. ನಿಮ್ಗೆ ಗೊತ್ತಿರ್ಬೋದು, ಆಗಸ್ಟ್ ಫಸ್ಟ್ ವೀಕ್ದಾಗ ಭಾಳ ಮಳಿ ಬಿತ್ತು. ಆ ಮಳಿ ಬೆಳನ ಏನಾಯ್ತು, ಇದೇ ರೀತಿ ನೀರುಗಳು ಮಡಿ ತುಂಬೆಲ್ಲ ನಿಂತು ಬಿಟ್ಟು. ಅವಾಗ ನಾವು ಪ್ರಯತ್ನ ಮಾಡಿದ್ವಿ ರೀ, ಇಲ್ಲೆಲ್ಲ ನೀರು ತೆಗೆದು ಕೊಡಾಕ, ನೀರು ಹರಿದು ಹೋಗೋಂಗ. ಇನ್ನ ಕೆಲವೊಂದ್ ಜನ ಏನ್ ಮಾಡ್ತಾರು, ನೆಲ ಗಟ್ಟಿ ಆಗ್ಲಿ ಅಂತಂದ ಪೊಟ್ಯಾಷಿಯಮ್ ಮತ್ತೆ ಸಲ್ಫೇಟ್ ಕೂಡ ತಂದ ಈ ರೀತಿ ಒಕ್ಕೋತ್ ಹೋಗ್ತಾರ. ಯಾಕಂದ್ರೆ ಎಷ್ಟು ನೆಲ ಗಟ್ಟಿ ಆತಿ ನೋಡು, ಅಷ್ಟು ನೀರ್ ಅದ ಹಿಡ್ಕೊಂಗಿಲ್ಲ. ನೆಲ ಎಷ್ಟು ಮುದು ಇರ್ತೈತಿ ನೋಡು, ಅಷ್ಟು ನೀರ್ಗಳನ್ನ ಹಿಡ್ಕೋತೈತಿ. ಒಂದ್ ವೇಳೆ ನೀರ್ ಹಿಡಿತು ಅಂದ್ರ ಈಗೇನ್ ಪ್ರಾಬ್ಲಮ್ ಆಗೈತಿ ನೋಡ್ರಿ, ಬಳ್ಳಿಗಳ ಆ ಬಳ್ಳಿಗಳದ ಬೇರುಗಳೆಲ್ಲ ಕೊಳಿತಾವು. ಇದರಿಂದ ಬಳ್ಳಿಗಳು ಹೋಗ್ತಾವು. ಈಗೇನು ಅರ್ಧ ಬಳ್ಳಿಗಳು ಎಲ್ದಾಡ್ದಾಗ ಹೋಗಿದಾವು, ಇನ್ನ ಬರುವಂತ ಥಂಡಿಗೆ ಇನ್ನ ಅರ್ಧ ಹೋಗ್ತಾವು. ಇದು ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕಂದ್ರ, ನೀವು ಪ್ರಾಥಮಿಕವಾಗಿ ಇದನ್ನ ನೋಡ್ಕೋಬೇಕು. ಮಡಿದಾಗ ನೀರು ನಿಲ್ಲಾಕ ಬಿಡಬಾರ್ದು. ಮಳೆಗಾಲದಾಗ ನೀವ್ ಏನಾರ ಮಾಡ್ರಿ, ಪೊಟ್ಯಾಷಿಯಂ ಹೋಗಿರಿ, ಸಲ್ಫೇಟ್ ಹೋಗಿರಿ, ನೀರ್ ತುಂಬ ಹೊರಗೆ ಚಲ್ಲರಿ, ಏನ್ ಮಾಡ್ರಿ ಬಳ್ಳಿ ಈ ರೀತಿ ಮಡ್ಯಾಗ ನೀರ್ ನಿಲ್ಲಾಕ್ ಬಿಡೋದಿಲ್ಲ. ಹಂಗೆಲ್ಲಾರ ನಿಂತಂದ್ರ ಈ ಪ್ರಾಬ್ಲಮ್ ಬರ್ತೈತಿ. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ. ಬಳ್ಳಿಗಳು ಅದು ಅಂದ್ರೆ ಏನು ಮಾಡಕ್ ಬರಂಗಿಲ್ಲ. ಇದನ್ನ ಕಡಿಯೋದೈತಿ, ಮತ್ತೊಂದು ಹೊಸ ಪ್ಲಾಂಟೇಶನ್ ಮಾಡೋದೈತಿ. ಇದು ಒಂದ ಫೈನಲ್ ಅಂಡ್ ಬೆಸ್ಟ್ ವೇ ಅಂತ ನಮ್ ಕಡೆ ಎಲ್ಲ ರೈತರು ಇದನ್ನ ಫಾಲೋ ಮಾಡ್ತಾರು. ಒಂದ್ ವೇಳೆ ನೀವೇನಾದ್ರು ಇತರ ಬೆನ್ನ ಹತ್ತಿರತ್ತಿರ್ನೋ ಇದನ್ನ ಸುಧಾರಣೆ ಮಾಡಕ ಟಾನಿಕ್ ತುಂಬೈನು ಅಷ್ಟೊಂದು ವರ್ಕ್ ಮಾಡಂಗಿಲ್ಲ. ಮಾಡ್ಬೋದು, ಬಟ್ ಅಷ್ಟೊಂದು ಮಾಡಂಗಿಲ್ಲ. ಅದ್ರ ಖರ್ಚ ಹೆಚ್ಚಾಗ್ತವು. ಬೆಸ್ಟ್ ವೇ ಕಟ್ ಮಾಡ್ರಿ, ಹೊಸದ್ ಹಾಕ್ರಿ. ಇನ್ನ ನಿಮ್ಗೆ ಗೊತ್ತೈತಿ, ನೀರಿಲ್ದ ಎಲ್ತೋಟ ಬರಂಗ ಅಲ್ಲ. ನೀರ್ ಹೆಚ್ಚಾದ್ರೂ ಈ ರೀತಿ ಪ್ರಾಬ್ಲಮ್ ಬರ್ತೈತಿ, ನೀರ್ ಕಡಿಮೆ ಆದ್ರೂ ಪ್ರಾಬ್ಲಮ್ ಬರ್ತೈತಿ. ಸೊ ಬಹಳ ಸಮರ್ಪಕವಾಗಿ ನೀರನ್ನು ನಾವು ಇಲ್ಲಿ ಬಿಡಬೇಕಾಗ್ತೈತಿ. ಸೊ ಅದನ್ನ ನೀವು ಮಾಡ್ರಿ. ಈ ಇನ್ಫಾರ್ಮೇಶನ್ ಯಾರು ಬೇಕು ನೋಡೋ ಅವ್ರ ಸಂಗಟ ಶೇರ್ ಮಾಡ್ರಿ. ಒಂದ್ ವೇಳೆ ವಿಡಿಯೋ ಚಲೋ ಅನಿಸ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತ ನಮ್ಮ ಚಾನೆಲ್ ಫಾಲೋ ಕೂಡ ಮಾಡ್ರಿ. ನಮಸ್ಕಾರ.